ಈಗ ಕ್ವಾರೆ ಹತ್ರ ಕಲ್ಲು ಬಿದ್ದು 7 ಜನ ಡೆತ್ ಆಗಿದೆ, 5 ಜನ ಇಂಜೂರ್ಡ್ ಆಗಿದ್ದಾರೆ, 4 ಜನ ಗ್ರೇಟ್ ಎಸ್ಕೇಪ್ ಅಂತ ಹೇಳ್ಬೋದು. ಇನ್ಸಿಡೆಂಟ್ ಕಾರಣ ಏನು ಅಂತ ನಿಮಗೆ ಮಾಹಿತಿ ಇದೆ ಸರ್? ಬೆಳಗ್ಗೆ 7:15 ಇದು ಇನ್ಸಿಡೆಂಟ್ ಆಗಿದೆ ಅಂತೇಳಿ ನನಗೆ ಆ ಭಾಗದ ಮುಖಂಡರು ಒಬ್ಬರು ಫೋನ್ ಮಾಡಿದರು. ನಾನು ಕೇಳಿದೆ ಏನು ಕಾರಣ ಏನು ಎತ್ತ ಅಂತೇಳಿ. ಕೆಳಗಡೆ ಸಾಮಾನ್ಯವಾಗಿ ಬೆಳಗ್ಗೆ 6ರಿಂದ 7, 8:30 ಒಳಗಡೆ ಎಲ್ಲ ಕಾರ್ಮಿಕರು ಕೆಲಸಕ್ಕೆ ಹೋಗ್ತಾರೆ. ಕೆಳಗಡೆ ಕೆಲಸ ಮಾಡ್ತಾ ಇದ್ದಾರೆ, ಮೇಲ್ಗಡೆನೂ ಕೂಡ ಕೆಲಸ ಮಾಡ್ತಾರೆ ಇಟಾಚಿ ಮುಖಾಂತರ. ಆ ಇಟಾಚಿ ಮಾಡುವಾಗ ಸರಿಯಾಗಿ ನೋಡಿಕೊಂಡಿಲ್ಲ ಕೆಳಗಡೆ ಎಷ್ಟು ಜನ ಇದ್ದಾರೆ ಏನಿದ್ದಾರೆ ಅಂತೇಳಿ. ಆ ಇಟಾಚಿ ಸಮೇತನೂ ಬಂಡೆ ಎಲ್ಲ ಕಂಪ್ಲೀಟು ಜಾರ್ಬಿಟ್ಟಿದೆ. ಅದರಲ್ಲಿ 15-16 ಜನ ಇದ್ದರು. ಅದರಲ್ಲಿ 2-3 ಜನ ಎಸ್ಕೇಪ್ ಆಗಿಬಿಟ್ಟಿದ್ದಾರೆ ಸಕ್ಕಂತ ಆ ಸೌಂಡ್ ಕೇಳಿ. ಮಿಕ್ದವರು 6-7 ಜನ ಕೆಳಗಡೆ ಸಿಗಾಕೊಂಡಿದ್ದಾರೆ, ಇನ್ನು 4-5 ಜನ ಇಂಜುರಿ ಆಗಿದೆ ಅಂತಕ್ಕಂಥದ್ದು. ತಕ್ಷಣ ನಾನೇ ಮೈನ್ಸ್ ಆ್ಯಂಡ್ ಜಿಯಾಲಜಿ ಡೈರೆಕ್ಟ್ರಿಗೆ ನಾನೇ ಫೋನ್ ಮಾಡಿ ಮಾಹಿತಿ ಕೊಟ್ಟೆ, ಅರ್ಜೆಂಟ್ ನೋಡಿ ಅದು ಅಂತ. ಜೊತೆಗೆ ಜಿಲ್ಲಾಧಿಕಾರಿಗಳಿಗೂ ನಾನೇ ಮಾಹಿತಿ ಕೊಟ್ಟು ಮುಖ್ಯಮಂತ್ರಿಗಳಿಗೆ, ಏಕೆಂದರೆ ಪದೇ ಇದು ಹೋದ ಸಾರಿ ಚಿರತೆ ಸತ್ತೋದಾಗಲೂ ಕೂಡ ಅಸೆಂಬ್ಲಿಲಿ ನಾನೇ ಗಲಾಟೆ ಮಾಡಿದ್ದೆ, ಪೆಟಿಷನ್ ಕಮಿಟಿಲಿ ಮಾಡಿದ್ದೆ, ಆ್ಯಕ್ಷನ್ ಕೂಡ ಆಗಿರಲಿಲ್ಲ. ಅದಕ್ಕೆ ಮುಖ್ಯಮಂತ್ರಿಗೆ ಸ್ವತಃ ವಿಧಾನಸೌಧಕ್ಕೆ ಹೋಗಿ ಫೋನ್ ಮಾಡಿ ಮಾತಾಡಿ ಅವರಿಗೆ ವರದಿ ಒಪ್ಪಿಸಿ, ಪದೇ ಈ ಥರ ಆಗ್ತಾಯಿದೆ, ನೀವು ಈ ಸಾರಿ ಕಾನೂನನ್ನ ಬಿಗಿಗೊಳಿಸಿ, ಯಾರು ಅಚಾತುರ್ಯ ಆಗಿದೆ ಆ ಮಾಲೀಕನ ಇನ್ನೂ ಅರೆಸ್ಟ್ ಮಾಡಿಲ್ಲ, ಅರೆಸ್ಟ್ ಮಾಡೋಕ್ಕೆ ಹೇಳಿ. ಆಮೇಲೆ ಮಾಲೀಕರಿಂದನೇ ಅವ್ರಿಗೆ 1 ಕೋಟಿ ಕಾಂಪನ್ಸೇಷನ್ನ ಕೊಡಿಸ್ಬೇಕು. ಜೊತೆಗೆ ಮುನ್ನೆಚ್ಚರಿಕೆ ಈ ಥರ ಅನಾಹುತ ಆಗ್ತಕ್ಕಂಥದ್ದಕ್ಕೆ ಕಡಿವಾಣ ಹಾಕಬೇಕು. ಯಾಕೆಂದರೆ 16,000 ಜನ ಈಗ ನೋಡಿ ಅವರೆಲ್ಲ ಮಧ್ಯಪ್ರದೇಶ, ಛತ್ತೀಸ್ಗಢ ಅಲ್ಲಿಂದ ಬಂದು ಇಲ್ಲಿ ಕೆಲಸ ಮಾಡ್ತಾರೆ ಜೀವನೋಪಾಯಕ್ಕೆ. ಅವರಿಗೆ ರಕ್ಷಣೆ ಇಲ್ಲ ಅಂತಂದರೆ ತೊಂದರೆ ಆಗ್ತದೆ, ಸರ್ಕಾರಕ್ಕೂ ಕೆಟ್ಟ ಹೆಸರು ಬರ್ತದೆ. ಇದನ್ನು ಕಾನೂನನ್ನು ಬಿಗಿಗೊಳಿಸಿ ಬಂಡೆ ಎಲ್ಲ ಸ್ಟಾಪ್ ಮಾಡಿಸಿ, ರಕ್ಷಣೆ ಸಿಗುವ ತನಕ ಬಂಡೆಗೆ ಅವಕಾಶ ಕೊಡಬೇಡಿ. ರಕ್ಷಣೆ ಸಿಕ್ಕಿದ್ರೆ ಬಂಡೆ ಮತ್ತೆ ಕಂಟಿನ್ಯೂ ಮಾಡೋಕ್ಕೆ ಅವಕಾಶ ಕೊಡಿ. ಇಲ್ಲಿ ಈಗ ತಾನೇ ನೋಡಿದ್ದೀವಿ, ಅವರಿಗೆ ಚಿಕಿತ್ಸೆಯನ್ನು ಕೂಡ ಹಾಸ್ಪಿಟ್ಲರು ಕೊಡ್ತಾಯಿದ್ದಾರೆ. ಮುಖ್ಯಮಂತ್ರಿಗಳಿಗೆ ಮಾಹಿತಿ ಕೊಟ್ಟಿದ್ದೇನೆ. ಕ್ಯಾಬಿನೆಟ್ ಮುಗಿದ ಮೇಲೆ ಬಂಡೆ ಅಥವಾ ಇಲ್ಲಿ 2 ಕಡೆ ಒಂದು ಸಾರಿ ನಾನು ವಿಸಿಟ್ ಮಾಡ್ತೀನಿ ಅಂತಕ್ಕಂಥದ್ದು ಹೇಳಿದ್ದಾರೆ. ಇನ್ನೂ ಮಾಹಿತಿ ಬಂದಿಲ್ಲ. RR ನಗರ ಹಾಸ್ಪಿಟ್ಲರು ಭಾಳ ಅವ್ರಿಗೆಲ್ಲರಿಗೂ ಕೂಡ ಚಿಕಿತ್ಸೆಯನ್ನು ಕೊಡ್ತಾ ಇದ್ದಾರೆ. ಮೈನಿಂಗ್ ಡೈರೆಕ್ಟರ್ ಬಂದಿದ್ದರು, ಯಾವುದೇ ಪ್ರಿಕಾಷನ್ಸ್ ಇರಲಿಲ್ಲ ಕಾರ್ಮಿಕರಿಗೆ ಅಂತ ತಗೊಂಡಿಲ್ಲ ಅನ್ನುವಂಥದ್ದು ನಮ್ಗೆ ಗೊತ್ತಾಗಿದೆ ಅಂತ ಹೇಳಿದರು. ನೀವು ಕೂಡ ಬೆಳಿಗ್ಗೆ ಹೇಳಿದ್ರಿ ಅಧಿಕಾರಿಗಳೆಲ್ಲರೂ ಕೂಡ ಮಾಮೂಲಿ ತಗೊಂಡೋದ್ರಿಂದ ಇಂಥ ಒಂದು ಘಟನೆಗಳಾಗ್ತಿದೆ ಅಂತ ಹೇಳ್ಬಿಟ್ಟು. ಯಾರಿಗೆಲ್ಲ ಮಾಮೂಲಿ ಹೋಗ್ತಿದೆ ಅಲ್ಲಿ ಅಂತ? ಈಗ ಚಿರತೆ ಸತ್ತೋದಾಗಲೇ ಗರ್ಭಿಣಿ 3 ಮರಿ ಪ್ಲಸ್ ಅದು ಸತ್ತೋದಾಗಲೇ ನಾನು ಹೇಳಿದೆ ಅದು ಇಲ್ಲಿಗಲ್ಗೆ ಆ್ಯಕ್ಟಿವಿಟೀಸ್ ನಡೀತದೆ, ನೀವು ಕಡಿವಾಣ ಹಾಕಿ. ಒಂದು ಪ್ರಾಣಿ ಸತ್ತೋದಾಗಲೂ ಕೂಡ ತನಿಖೆಗೆ ಆದೇಶ ಮಾಡ್ತೀನಿ ಅಂತ ಹೇಳಿ ತನಿಖೆಗೆ ಆದೇಶ ಮಾಡಿದ್ರು. ಮೈನ್ಸ್ ಆ್ಯಂಡ್ ಜಿಯಾಲಜಿ ಮಂತ್ರಿ ಆನ್ಸರ್ ಮಾಡಲಿಲ್ಲ, ಅದ್ರ ಬದಲು ಕೃಷ್ಣ ಬೈರೇಗೌಡರು ಆನ್ಸರ್ ಮಾಡಿದ್ರು. ಎಷ್ಟು ಮಾಹಿತಿ ಲೀಗಲ್ ನಡೀತಾ ಇದೆ, ಎಷ್ಟು ಮಾಹಿತಿ ಇಲ್ಲೀಗಲ್ ನಡೀತಾ ಇದೆ, ಪ್ರಿಕಾಷನರಿ ಏನು, ಇವೆಲ್ಲ ಕೂಡ ಎನ್ಕ್ವೈರಿ ಮಾಡಿ ರಿಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ರು. ಇದುವರೆಗೂ ಒಂದೇ ಒಂದು ರಿಪೋರ್ಟು ಕೂಡ ಮಾಡಲಿಲ್ಲ, ಎನ್ಕ್ವೈರಿನೂ ಕೂಡ ಮಾಡಲಿಲ್ಲ. ಆಮೇಲೆ ಮೈನ್ಸ್ ಆ್ಯಂಡ್ ಜಿಯಾಲಜಿ ಅಧಿಕಾರಿಗಳು ಅಲ್ಲೇ ಇರ್ತಾರೆ, ಅವರು ಪ್ರಿಕಾಷನರಿ ನೋಡಬೇಕಾಯ್ತು. ಈಗ ಯಾರೊಬ್ಬ ಸಣ್ಣ ಹುಡುಗನಿಗೂ ಗೊತ್ತಾಗ್ತದೆ ಮೇಲ್ಗಡೆ ಕೆಲಸ ಮಾಡುವಾಗ ಕೆಳಗಡೆ ಎಷ್ಟು ಜನ ಅನಾಹುತ ಆದರೆ ಎಷ್ಟು ಜನಕ್ಕೆ ತೊಂದರೆ ಆಗ್ತದೆ ಅನ್ನೋದು ಕೂಡ ಒಬ್ಬ ಸಾಮಾನ್ಯ ಹುಡುಗನಿಗೂ ಗೊತ್ತಾಗ್ತದೆ. ಅಷ್ಟು ಅಚಾತುರ್ಯ ಅಲ್ಲಾಗಿದೆ, ದೊಡ್ಡ ಬಂಡೆ ಬಿದ್ದಿದೆ. ಇದು ಮೈನ್ಸ್ ಆ್ಯಂಡ್ ಜಿಯಾಲಜಿ ಅವ್ರದ್ದು. ಯಾವ ಅಧಿಕಾರಿಗಳು ಇದರಲ್ಲಿ ಭಾಗಿಯಾಗಿದ್ದಾರೆ ನಿರ್ಲಕ್ಷ್ಯ ಗೊತ್ತಿದ್ದು? ಫಾರೆಸ್ಟ್ ಅವರ, ಮೈನ್ಸ್ ಅವರ, ಪೊಲೀಸ್ ಅವರ, ಇಲ್ಲ ಸ್ಥಳೀಯ ಅವರು ಅಲ್ಲಿ ಯಾವಾಗಲೂ ಇರ್ತಾರೆ, ಅವರೇ ಸೂಪರ್ವಿಷನ್ ಮಾಡ್ತಕ್ಕಂಥದ್ದು. ಅವರು ಅದನ್ನು ನೋಡ್ತಕ್ಕಂಥ ಅಧಿಕಾರಿಗಳು ಫಸ್ಟ್ ಅವರೇನೆ. ಜೊತೆಗೆ ಕ್ರಷ್ ಮಾಲೀಕರು ಕೂಡ ಅದನ್ನು ಜಾಗರೂಕತೆಯಿಂದ ನೋಡಬೇಕಾಗ್ತದೆ. ಕೆಳಗಡೆಯಿಂದ ಮೇಲ್ಗಡೆಗೆ 100-150 ಅಡಿ ಮೇಲೆ ಅದು ಹಿಟಾಚಿಲಿ ಕೆಲಸ ಮಾಡುವಾಗ ಹೆಚ್ಚು ಕಡಿಮೆ ಆದರೆ ಏನು ತೊಂದರೆ ಆಗ್ತದೆ ಅಂತಕ್ಕಂಥದ್ದು ಮಾಹಿತಿ ಮಾಲೀಕನಿಗೆ ಇರಬೇಕಾಗ್ತದೆ, ಕ್ರಷರ್ ಮಾಲೀಕರಿಗೆ ಇರಬೇಕಾಗ್ತದೆ. ಇದು ಕ್ರಷರ್ ಮಾಲೀಕರಲ್ಲಿ ಕೆಲಸ ಮಾಡ್ದಾಗ ರಕ್ಷಣೆ ಇದೆಯಲ್ಲೋ ಅಂತ ಗಮನಿಸಬೇಕಾದದ್ದು ಅಲ್ಲಿಯ ಅಧಿಕಾರಿ, ಮೈನ್ಸ್ ಆ್ಯಂಡ್ ಜಿಯಲ್ ಅಧಿಕಾರಿ. ಇವ್ರದ್ದು ಲೋಪ ಇದೆ, ಮೈನ್ಸ್ ಅವನ ಮಾಲೀಕರದ್ದು ಲೋಪ ಇದೆ. ಈಗ ಅದೆಲ್ಲ ಬಂದೋಬಸ್ತ್ ಮಾಡಬೇಕಾದ್ರೆ ಕಠಿಣ ಕಾನೂನು ಕ್ರಮ ತೆಗೆದುಕೊಳ್ಬೇಕಾಗ್ತದೆ. ಈಗ ಮಾಲೀಕ ಎಸ್ಕೇಪ್ ಆಗಿದ್ದಾನೆ, ಬೆಳಗ್ಗೆಯಿಂದ 7 ಗಂಟೆಗೆ ಗೊತ್ತಾದದ್ದು, ಇದುವರೆಗೂ ಅರೆಸ್ಟ್ ಮಾಡಲಿಲ್ಲ. ನಾನೇ DOSPಗೆ ಮಾಹಿತಿ ಕೊಟ್ಟಿದ್ದೇನೆ, ಫಸ್ಟ್ ಅವನ್ನ ಅರೆಸ್ಟ್ ಮಾಡಿರಿ, ಅವನಿಂದ ವಸೂಲು ಮಾಡಿ
ಯಾರು ಸತ್ತೋಗಿದ್ದಾರೆ ಅವರು 1 ಕೋಟಿ ಕೊಡಿ ಅಂತೇಳಿ. ಅದನ್ನು ಬಿಟ್ಟು ಇದುವರೆಗೂ ಇನ್ನೂ ಅರೆಸ್ಟ್ ಮಾಡಲಿಲ್ಲ ಸರ್. ಇಲ್ಲಿಗಲ್ ಮೈನಿಂಗ್ ಆಗ್ತಿದೆ ಅನ್ನೋಂಥದ್ರ ಬಗ್ಗೆ ನೀವು ಬೆಳಿಗ್ಗೆನೂ ಕೂಡ ಮಾತಾಡಿದ್ರಿ. ತಾವರೆಕೆರೆ ಭಾಗದಲ್ಲಿ ಸುಮಾರು 100ಕ್ಕೂ ಹೆಚ್ಚು ಮೈನಿಂಗ್ಸ್ ಇದಾವೆ. ಅದರಲ್ಲಿ ಎಷ್ಟು ಇಲ್ಲಿಗಲ್ ಇದಾವೆ ಅಂತ ನಿಮ್ಗೆ ಇಲ್ಲಿವರೆಗೂ ಮಾಹಿತಿ ಇದೆ? ಹೋದ ಸಾರಿ ಅಸೆಂಬ್ಲಿಲಿ ಮಾತಾಡಿದಾಗ ಯಾವುದಾದ್ರು ಲೀಗಲ್ ಇದೆ, ಯಾವುದಾದ್ರು ನಾನು ಎಂಟೈರ್ ಬಂಡೆ ಇಲ್ಲೀಗಲ್ ಅಂತ ಹೇಳ್ತಾ ಇಲ್ಲ. ಯಾವ್ದು ಬಂಡೆ ಲೀಗಲ್ ಇದೆ, ಯಾವ್ದು ಬಂಡೆ ಇಲ್ಲಿಗಲ್ ಇದೆ. ಇಲ್ಲಿಗಲ್ ಇದ್ದರೆ ಸ್ಟಾಪ್ ಮಾಡಿ, ಲೀಗಲ್ ಇದ್ದದಕ್ಕೆ ಪ್ರಿಕಾಷನರಿ ಮಾಡಿ. ಯಾಕೆಂದರೆ 16,000 ಜನ ಛತ್ತೀಸ್ಗಢ ಇರ್ಬೋದು, ಮಧ್ಯಪ್ರದೇಶ ಇರ್ಬೋದು, ಬಿಹಾರ್ ಇರ್ಬೋದು, ಇಲ್ಲಿ ಬಂದು ಹೊಟ್ಟೆ ಪಾಡಿಗೆ ಜೀವನ ಮಾಡ್ತಾರೆ. ಅವ್ರಿಗೆ ನಾವು ರಕ್ಷಣೆ ಕೊಡೋದ್ರೆ ಮೈನ್ಸ್ ಆ್ಯಂಡ್ ಅದು ಏನಾಗ್ತದೆ. ಅದಕ್ಕೆ ಇಲ್ಲಿಗಲ್ ಇರೋದ ವೆರಿಫೈ ಮಾಡ್ತೀವಿ, ಸರ್ವೆ ಮಾಡ್ತೀವಿ ಎಲ್ಲನೂ ಅಂತೇಳಿ ಇದುವರೆಗೂ ಒಂದೇ ಒಂದು ಸರ್ವೆನೂ ಕೂಡ ಮಾಡಲಿಲ್ಲ. ಏನು ಅಂದರೆ ಲ್ಯಾಬ್ಸ್ ಯಾರ್ದು? ಮೈನ್ಸ್ ಆ್ಯಂಡ್ ಜಿಯಾಲಜಿ ಅವ್ರದ್ದೇ. ಪ್ರಾಣಿ ಸರ್ಕಾರದವರೇ ಆನ್ಸರ್ ಮಾಡಿರೋದು ಮೇಡಮ್ ದರೇ. ಸಿಎಂಗೂ ಗೊತ್ತಿದೆ, ಆದ್ರೂ ಕೂಡ ಕ್ರಮ ಕೈಗೊಂಡಿಲ್ಲ ಅಂತಂದ್ರೆ ಅಲ್ಟಿಮೇಟ್ಲಿ ಇದು ಯಾರ ಒಂದು ತಪ್ಪಾಗುತ್ತೆ, ಯಾರ ಒಂದು ನಿರ್ಲಕ್ಷ್ಯ ಆಗುತ್ತೆ ಸರ್. ಅದಕ್ಕೆ ನಾನು ಖುದ್ದಾಗಿ CMಗೆ ಭೇಟಿ ಮಾಡಿ ಹಿಂದೆ ನಡೆದಂಥ ಘಟನೆಗಳೆಲ್ಲ ಅವರಿಗೆ ಹೇಳಿ, ಈ ಥರದ ಘಟನೆಗಳು ಪುನರಾವರ್ತನೆ ಆಗದಂಗೆ ತಡಿಬೇಕಾದ್ರೆ ಈಗ ಈ ನಡೆದಂಥದ್ದನ್ನು ನೀವು ಕಠಿಣ ಕ್ರಮ ತೆಗೆದುಕೊಳ್ಬೇಕಾಗ್ತದೆ. ಲೀಗಲ್ ಏನು ಇಲ್ಲೀಗಲ್ ಏನು ನೀವು ರಿಪೋರ್ಟ್ ತರಿಸ್ಕೊಂಡು ತಕ್ಷಣ ಆ್ಯಕ್ಷನ್ ಮಾಡಿ ಅವನ್ನ ಅರೆಸ್ಟ್ ಮಾಡೋಕ್ಕೆ ಹೇಳಿ. ತಲೆದಂಡ ಆಗಬೇಕು ಮೈನ್ಸ್ ಆ್ಯಂಡ್ ಜಿಯಾಲಜಿಯವರು. ಇದನ್ನು ನೀವು ಕ್ರಮ ತೆಗೆದುಕೊಳ್ಳಿ ಸರ್. ಇದು ಮುಚ್ಚಾಗ್ತಕ್ಕಂಥದ್ದಲ್ಲ. ಮಧ್ಯಪ್ರದೇಶ ಬಿಹಾರಿಂದ ಬಂದು ಕರ್ನಾಟಕದಲ್ಲಿ ಕೆಲಸ ಮಾಡುವಾಗ ಅವ್ರಿಗೆ ರಕ್ಷಣೆ ಇಲ್ಲ ಅಂತಂದರೆ ಕರ್ನಾಟಕ ಸರ್ಕಾರಕ್ಕೂ ಕೂಡ ಅದು ಆಗ್ತದೆ. ಅದಕ್ಕೆ ನೀವು ಸೀರಿಯಸ್ ತಗೊಳ್ಳಿ ಅಂತೇಳಿ ಸ್ವತಃ ಮುಖ್ಯಮಂತ್ರಿಗಳಿಗೆ ಭೇಟಿ ಮಾಡಿ ರಿಕ್ವೆಸ್ಟ್ ಮಾಡಿದ್ದೇನೆ. ಏನು ಹೇಳಿದ್ರು CM? ಏನು ಹೇಳಿದ್ರು ಅವರು ಮೈನ್ಸ್ ಹೌದು ಅದನ್ನು ಗಮನಕ್ಕೆ ತಂದಿದ್ದು. ಇದು ಲಾಬಿ ಮೇಡಮ್ನವರೇ, ಇದು ಕೋಟ್ಯಾಂತರ ರೂಪಾಯಿ ಲಾಬಿ. ಎಷ್ಟು 1000 ಕೋಟಿ ಇದರಿಂದ ಉತ್ಪನ್ನ ಆಗ್ತದೆ. ರಾಯಲ್ಟಿ ಮೋಸ ಆಗ್ತದೆ. ಅಷ್ಟು ರಾಯಲ್ಟಿ ಕಟ್ಟೋದಿಲ್ಲ. ಎಲೆಕ್ಟ್ರಿಕಲ್ಲೇ ಗೊತ್ತಾಗ್ತದೆ ಎಷ್ಟು ಎಲೆಕ್ಟ್ರಿಕ್ದು ಯೂಸ್ ಆಗಿದೆ ಅಂತೇಳಿ. ಅದ್ರ ಮೇಲೆ ಆಗ್ತದೆ. ಅದನ್ನು ತನಿಖೆ ಮಾಡಿ ಎನ್ಕ್ವೈರಿ ಮಾಡಿ ರಿಪೋರ್ಟ್ ಮಾಡ್ತೀನಿ ಅಂತೇಳಿ 6 ತಿಂಗಳಾಯಿತು. ಅವರು ಮಾಡ್ತಾನೇ ಇಲ್ಲ. ಅಸೆಂಬ್ಲಿಲಿ ಮಾಡಿದ್ರೂ ಕೂಡ ಅದಕ್ಕೆ ವ್ಯಾಲ್ಯೂನೇ ಆಗ್ತಾಯಿಲ್ಲ. ಅದಕ್ಕೆ ಇದೆಲ್ಲ ಬಿಟ್ಟು CMಗೆ ರಿಕ್ವೆಸ್ಟ್ ಮಾಡಿದ್ದೇನೆ, ನೀವು ಇದನ್ನು ಸೀರಿಯಸ್ಸಾಗಿ ತೆಗೆದುಕೊಳ್ಳಿ ಅಂತೇಳಿ. ರಿಪೋರ್ಟ್ ತರಿಸಿ ಸೀರಿಯಸ್ಸಾಗಿ ಆ್ಯಕ್ಷನ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಏನು ಮಾಡ್ತಾರೆ ಕಾದು ನೋಡೋಣ ಮೇಡಮ್ನವರೇ. ಅವರು ಕೂಡ ವಿಸಿಟ್ ಮಾಡಿ ಅಂತ ಹೇಳಿದ್ದೀನಿ. ಹಾಸ್ಪಿಟ್ಲಿಗೋ ಇಲ್ಲ ಬಂಡೆಗೋ ನಾನು ಕೂಡ ವಿಸಿಟ್ ಮಾಡ್ತೀನಿ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ವಿಸಿಟ್ ಮಾಡೋಕ್ಕಿಂತ ಮುಂಚೆ ಮೈನ್ಸ್ ಆ್ಯಂಡ್ ಜಿಯಾಲಜಿ ಪೊಲೀಸ್ ಡಿಪಾರ್ಟ್ಮೆಂಟು ರಿಪೋರ್ಟ್ ತರಿಸ್ಕೊಂಡು ಇನ್ನು ಮಿಕ್ಕ ಡೀಟೇಲ್ಸಾಗೆ ಮಾತನಾಡ್ತೀನಿ ಅಂತ ಹೇಳಿದ್ದಾರೆ. ನಾನು ಕೂಡ ವೆಯ್ಟ್ ಮಾಡ್ತಾ ಇದ್ದೀನಿ. ಪೊಲೀಸ್ ಆಫೀಸರ್ಸ್ಗೂ ರಿಕ್ವೆಸ್ಟ್ ಮಾಡಿದ್ದೇನೆ, ಆ ಬಂಡೆ ಮಾಲೀಕನ ತಕ್ಷಣ ಅರೆಸ್ಟ್ ಮಾಡಬೇಕು. ಆ ಬಂಡೆ ಮಾಲೀಕರಿಂದ ವಸೂಲು ಮಾಡಿ ಅವರಿಗೆ 1 ಕೋಟಿ ಅನುದಾನ ನೀವು ಕೊಡಿಸ್ಬೇಕು. ಸರ್ಕಾರ ಕೊಡೋದು ಕಾಂಪನ್ಸೇಷನ್ ಅದು ಬೇರೆ. ಕಾಂಪನ್ಸೇಷನ್ದು ಕೊಟ್ಬಿಟ್ಟು ಕೈ ತೊಳ್ಕೊಳ್ಳೋಕ್ಕಾಗೋದಿಲ್ಲ. ಇದು ಯಾರು ಇಲ್ಲಿಗಲ್ ಆಗಿದೆ ಅವ್ರು ತಲೆದಂಡ ಆಗಬೇಕು ಅಂತಕ್ಕಂಥದ್ದು ನನ್ನ ಒಂದು ಒತ್ತಾಯ. ಗಾಯಾಳುಗಳು ಚೆನ್ನಾಗಿದ್ದಾರೆ, ಮಾತಾಡ್ತಿದ್ದಾರೆ. ಒಬ್ಬ ಮಾತ್ರ ಕನ್ನಡ ಮಾತಾಡ್ತಾನೆ. ನಮ್ಮ ಬಾಗಲಕೋಟೆ, ಯಾದಗಿರಿ ಅಲ್ಲ ಬಾಗಲಕೋಟೆಯವರಂತೆ, ಇಲ್ಲೇ ಅವ್ರ ಅಕ್ಕನ ಮನೇಲಿ ಇದ್ದಾನೆ. ಅವನು ಮಾತಾಡ್ತಾ ಇಲ್ಲೇನು, ಬಟ್ ಕನ್ನಡ ಚೆನ್ನಾಗಿ ಬರ್ತದೆ. ಇನ್ನು ಮಿಕ್ಕಿದವರು ಛತ್ತೀಸ್ಗಢ ಒಬ್ಬ, ಆಮೇಲೆ ಇದು ಮಧ್ಯಪ್ರದೇಶ, ಅವರೆಲ್ಲ ಸ್ವಲ್ಪ ಇನ್ನೂ ಗಾಬರಿಲಿದ್ದಾರೆ. ಆ ಸತ್ತಂಥವ್ರು ಇನ್ನೂ ಅಲ್ಲಿಂದ ಬಂದು ಅದಾದಮೇಲೆ ಪೋಸ್ಟ್ ಮಾರ್ಟಮ್ ಮಾಡಿ ಅವರಿಗೆ ಬಾಡಿ ಕಳಿಸ್ತಕ್ಕಂಥದ್ದು ಕೂಡ ಅದು ಆಗಬೇಕು. ಅಲ್ಲಿಯ ತನಕ ಇದೇನೇನು ಬೇಕೋ ಅದೆಲ್ಲ ನೋಡ್ತೀವಿ. ಹಾಸ್ಪಿಟ್ಲರು ಕೂಡ ಒಳ್ಳೆ ಚಿಕಿತ್ಸೆ ಕೊಡ್ತಿದ್ದಾರೆ. ಅವ್ರು ಏನೇನು ಬೇಕು ಆಪ್ರೇಷನ್ನು ಮತ್ತೊಂದು ಏನು ಎಕ್ಸ್ಪೆಕ್ಟ್ ಮಾಡದೆ ಅವರು ಸೇವೆ ಮಾಡ್ತಿದ್ದಾರೆ ಹಾಸ್ಪಿಟ್ಲರು. ಸದ್ಯಕ್ಕೆ ಅವರೆಲ್ಲ ಸೇಫ್ಟಿಯಾಗಿದ್ದಾರೆ. ಥ್ಯಾಂಕ್ ಯು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.